ಶುಭಾಶಯಗಳೆಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ. ನಮ್ಮ ಒಂದು ಸಂಘದ ಹಿಸ್ಟ್ರಿ ಹೆಂಗೆ ಬೆಳ್ಕೊಂಡು ಬಂತು ಅಂತ ಕೊಟ್ಟಿದ್ದೀವಿ. ಸೊ ಅವ್ರು ಹೇಳ್ದಂಗೆ 37 ವರ್ಷ ಆಗ್ತಾ ಇದೆ ನಮ್ಮ ಒಂದು ಸಂಘಕ್ಕೆ. ಸೊ ಒಂದು ಸ್ಟೆಪ್ ಇವಾಗ ರೀಚ್ ಆಗಿದ್ದೀವಿ. ಎಂಪವರ್ಮೆಂಟು ಒಂದು ನಮ್ಮ ಸಮುದಾಯದ ಹುಡುಗಿಯರನ್ನು ಕರೆಕ್ಟಂದು ಹೆಂಗಸರು ಕರೆಕ್ಟಂದು ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಅಂತ ಅಂದ್ಕೊಂಡು ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಇನ್ವಿಟೇಷನ್ ಎಲ್ಲ ಬರ್ತಾ ಇದ್ದಾರೆ, ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅದಾದಮೇಲೆ ನಾವು ಒಂದು ಸಮಾರಂಭ ಇಟ್ಕೊಂಡಿದ್ದೀವಿ. ಇದೇನು ಅಂದರೆ ಎಲ್ಲ ಕಡೆ ಏನು ಮಾಡ್ತಾ ಇದ್ವಿ ನಮ್ಮ ಸಮುದಾಯದಲ್ಲಿ ಏನಂದರೆ ಯಾರನ್ನಾರು ಗುರುತಿಸಿ ಸನ್ಮಾನ ಮಾಡ್ತಾಯಿದ್ರು, ಅವಾರ್ಡ್ ಮಾಡ್ತಾಯಿದ್ರು. ಸೊ ಇವಾಗ ನಾವೇನು ಮಾಡಿದ್ದೀವಿ ಅಂದರೆ ನಾವು ಕಾಲ್ಫರ್ ಮಾಡ್ತೀವಿ. ಯಾರ್ಯಾರಿಗೆ ಏನೇನೋ ಅಚೀವ್ ಮಾಡಿದ್ದೀರಾ ನೀವು ಒಂದು ಅಪ್ಲಿಕೇಶನ್ ಹಾಕಿ. ಯಾಕಂದರೆ ನಾವು ಅಂದ್ಕೊಂಡು ನಮ್ಮ ಸಮುದಾಯ ಜಾಸ್ತಿ ಜನ ಇಲ್ಲ ಆ ಥರ. ಸೊ ಬೇರೆ ಥರ ಮಾಡೋಣ. ನಾವು ಗುರುತಿಸಿ ಅವ್ರಿಗೆ ಸನ್ಮಾನ ಈಗ ಅವಾರ್ಡ್ ಕೊಡೋ ಬದಲು ಅವರನ್ನೇ ಕೇಳೋಣ ನಿಮ್ಮ ಅಚೀವ್ಮೆಂಟ್ ಅಂತ. ಅವಾಗ ನಮಗೆ ಸಾಕಷ್ಟು ಅಪ್ಲಿಕೇಶನ್ಸ್ ಬಂತು. ಅದರಲ್ಲಿ ನಾವು ನೋಡಿ ಯಾರಿಗೆ ಇವಾಗ ಆಗಿರುತ್ತೋ ಅಂತ ಹೇಳಿಬಿಟ್ಟು ನಾವು ಅವಾರ್ಡ್ಸ್ ಕೊಡ್ತಾ ಇದ್ದೀವಿ. ಫಸ್ಟು ಸೂಪರ್ ಅಚೀವರ್ಸ್ ಅಂದರೆ ಯಾರು ತುಂಬ ಅವಾರ್ಡ್ಸ್ ಕೊಡೋದು, ಇಂಟರ್ನ್ಯಾಷನಲ್ ನ್ಯಾಷನಲ್ಲು ಇಲ್ಲ ರಾಜ್ಯೋತ್ಸವ ಅವಾರ್ಡ್ ಯಾರ್ಯಾರು ಬಂದಿದ್ದಾರೆ ಗಂಡಸರಾಗಲಿ ಹೆಂಗಸರಾಗಲಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಆ್ಯಸ್ ಅ ಎನ್ಕರೇಜ್ಮೆಂಟ್ ಒಂದು ಅವಾರ್ಡ್ ಕೊಡ್ತಾ ಇದ್ವಿ. ಅದು ಬಿಟ್ಟು ನಾವು ಯೂತ್ಸ್, ಯಾಕಂದರೆ ನಮ್ಮ ಒಂದು ಸಮುದಾಯದಲ್ಲಿ ಸ್ವಲ್ಪ ಏನಾದರೂ ಕಮ್ಮಿ ಇವಾಗ ಬರ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಆ್ಯಸ್ ಅ ಎನ್ಕರೇಜ್ಮೆಂಟ್ ನಾವು ರೇಸಿಂಗ್ ಸ್ಟಾರ್ ಅಂತ ಒಂದು ಯುವಕರಿಗೂ ಒಂದು ಅವಾರ್ಡ್ ಸೆಕ್ಷನ್ ಇಟ್ಟಿದ್ದೀವಿ. ಹಾಗೆ ನಮ್ಮ ಒಂದು ಸ್ಥಾಪಕರಿಗೆ ಅಲ್ಲಿಂದ ನಿಮಗೆಲ್ಲ ಗೊತ್ತಿರ್ಬೋದು ಈಗಿನ ಸಮುದಾಯದಲ್ಲಿ ಹೆಂಗಿತ್ತು ಇವಾಗ ಹೆಂಗಾಗಿದೆ ಅಂತ. ಸೊ ಇವರು ಬೆಳೆಸ್ಕೊಂಡು ಬಂದಿದ್ದ ಸ್ಥಾಪನೆಯಿಂದ ನಾವೆಲ್ಲ ಹೆಂಗಸರು ಇವತ್ತು ಬಂದು ಕೂತ್ಕೊಳ್ಬೇಕಾಗಿದ್ದ ಕಾರಣನೇ ಇವರು ಒಂದು ಏನಂತಾರೆ ಹಾಕಿದ ಒಂದು ಅಡಿಪಾಯ ಇಲ್ಲ ಫೌಂಡೇಶನ್ ಅಂತ ಹೇಳ್ಬೋದು. ಸೊ ಇವರೆಲ್ಲ ಹಾಕಿದ ಫೌಂಡೇಶನ್ ಇವಾಗ ನೆಕ್ಸ್ಟ್ ನಾವು ಹೇಗೆ ತೊಗೊಂಡು ಹೋಗ್ಬೋದು, ಮುಂದೆ ಹೇಗೆ ಅದನ್ನು ನಾವು ಇನ್ನೂ ಮುಂದೆ ನಾವು ಹೇಗೆ ಪ್ರೋಗ್ರೆಸ್ ಆಗ್ಬೋದು ಅಂತ ಒಂದು ವಿಷಯವಾಗಿ ನಾವು ಈ ಪ್ರೋಗ್ರಾಮ್ ತೊಗೊಂಡಿದ್ವಿ. ಇದಾದ ಮೇಲೆ ನಾವು ಒಂದು ನಮ್ಮ ಇದೀಗ 26 ಅಂಗಡಿಗಳಿದೆ. ಸೊ ನಾವೇನು ಮಾಡ್ಕೊಂಡಿದ್ವಿ ಅಂದರೆ ಇವಾಗ ನಾವು ಒಟ್ಟುಗೂಡೋದನ್ನೇ ಒಂದು ಶಕ್ತಿ ಅಂತ ಅಂದ್ಕೊಂಡಿದ್ವಿ. ಒಂದು ಲೆವೆಲ್ ಆಫ್ ಎಂಪವರ್ಮೆಂಟ್ ಆಯಿತು. ನೆಕ್ಸ್ಟು ಯಾರು ಗವರ್ಮೆಂಟ್ ಬಾಡೀಸ್ ಅಲ್ಲಾಗಲಿ ಇಲ್ಲ ಯಾವ್ದಾದ್ರು ಸಂಸ್ಥೆಗಳಾಗಲಿ ರೆಪ್ರೆಸೆಂಟೇಷನ್ಸ್ ಆಗಲಿ ಇಲ್ಲ ಪೊಲಿಟಿಕಲ್ ಇದರಲ್ಲಿ ನಮ್ಮ ಹೆಂಗಸರು ಒಬ್ಬರೇ ಇದುವರೆಗೆ ನಾವು ಕಾಣಿಸಿದ್ದು ಒಬ್ಬರೇ ಜಯಮಾಲರು ಅಷ್ಟೇ, ಅಷ್ಟು ಪೊಲಿಟಿಕಲಲ್ಲೂ ನಾವು ಬಂದಿಲ್ಲ. ಸೊ ಇವಾಗ ನಾವೊಂದು ಲೀಡರ್ಶಿಪ್ ಪ್ರೋಗ್ರಾಮ್ ಆಗಿ ಒಟ್ಟುಗೂಡಿ 26 ಪಂಗಡಗಳು ಒಟ್ಟುಗೂಡಿ ನಾವೊಂದು ಮೆಮೊರಂಡಮ್ ನಾವು ಕೊಡ್ಬೇಕಂತಿದ್ದೀವಿ. ಯಾಕಂದರೆ ನಮ್ಮ ಜಾತಿಯಲ್ಲಿ ಅಷ್ಟು ರೆಪ್ರೆಸೆಂಟೇಷನ್ ಇಲ್ಲದ್ರಿಂದ ಎಸ್ಪೆಷಲಿ ಹೆಂಗಸರು. ಸೊ ಒಂದು ಹೇಗೆ ನಾವು ಮುನ್ನಡೆಯಬಹುದು, ಹೇಗೆ ನಾವು ಲೀಡರ್ಶಿಪ್ಪನ್ನು ಡೆವಲಪ್ ಮಾಡ್ಬೋದು, ಹೇಗೆ ನೆಕ್ಸ್ಟ್ ಜನ್ರೇಷನ್ ಇವರೆಲ್ಲ ಒಂದು ಅಭಿಪ್ರಾಯ ಹಾಕಿದ್ದಾರೆ. ಇವಾಗ ನೆಕ್ಸ್ಟ್ ಜನ್ರೇಷನ್ ನಮ್ಮನ್ನೆಲ್ಲ ಟ್ರೈನ್ ಮಾಡಿ ಮುಂದೆ, ಯಾಕೆ ಸಂಘ ಸಂಸ್ಥೆ ಹಾಗೆ ನಿಲ್ಲಕ್ಕಾಗಲ್ಲ, ಮುಂದೆ ನಡೀಬೇಕು, ಅದು ಪ್ರೋಗ್ರೆಸ್ ಆಗಬೇಕು ಅಂತ ಹೇಳಿ ಅದರದ್ದೊಂದು ನಾವು ಒಂದು ಸಿಂಪೋಸಿಯಂ ಥರ ಇಟ್ಕೊಂಡಿದ್ದೀವಿ, ಡಿಸ್ಕಷನ್ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಪಂಗಡಗಳು ಜನಗಳೆಲ್ಲ ಥ್ರೂಔಟ್ ಇಂಡಿಯಾ ಬರ್ತಾ ಇದ್ದಾರೆ. ಆ ಡಿಸ್ಕಷನ್ನಲ್ಲಿ ಏನು ನಾವು ಒಂದು ಏನು ಔಟ್ಕಮ್ ಬರುತ್ತೆ ಅದನ್ನೆಲ್ಲ ನಾವು ಒಂದು ವೈಟ್ ಪೇಪರ್ ಇದು ಮಾಡಿಕೊಂಡು ಗೌರ್ಮೆಂಟಿಗೆ ಒಂದು ಮೆಮೊರಂಡಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಇದೆಲ್ಲ ಆದಮೇಲೆ ಒಂದು ಸಾಯಂಕಾಲ ಒಂದು ಕಲ್ಚರಲ್ ಪ್ರೋಗ್ರಾಮು ಎಲ್ಲ ಪಂಗಡಗಳದ್ದು ಎಲ್ಲ ಪಂಗಡಗಳಿಗೆ ನಾವು ಇನ್ವೈಟ್ ಮಾಡಿದ್ದೀವಿ. ನಿಮ್ಮ ಸಂಸ್ಕೃತಿ ಇದರದ್ದು ಒಂದು ಪ್ರೆಸೆಂಟೇಷನ್ ಮಾಡಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಯಂಕಾಲ ಇಟ್ಕೊಂಡಿದ್ದೀವಿ. ಸೊ ಇದು ನಮ್ಮ ಮೇನ್ ಉದ್ದೇಶ. ಏನಂದರೆ ಇದುವರೆಗೆ ಎಳೆಮೆಲಕಾಯಿ ಥರ ನಡೀತಾ ಇದೆ. ಒಂದ್ಸಲ ರಜೆ ಬಿಡಿಲ್ಲ, ಇದು ನಾವು ಯಾರನ್ನು ಮೆನ್ನಾಗಲಿ ಬೇರೆ ಜಾತಿಯನ್ನಾಗಲಿ ಏನು ನಾವು ಅವರು ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನನ್ನು ರೂಪಿಸಲಿಕ್ಕೆ ದೊಡ್ಡ ಆಂದೋಲನವಾಗಿ ಒಟ್ಟಾಗಿ ಕೆಲಸ ಮಾಡಿದಂಥ ಅರುಣಾ ರಾಯ್ ಅವ್ರ ಜೊತೆ ಕೆಲಸ ಮಾಡಿದಂಥ ಶ್ರೀಯುತ ನಿಖಿಲ್ ದೇವ್ ಅವರು ಬಂದಿದ್ದಾರೆ. ಮತ್ತು ಹೈಕೋರ್ಟ್ ವಕೀಲರಾಗಿರುವಂಥ ಕ್ಲಿಫ್ಟನ್ ಅವರು, ಇವರು ಬೇರೆ ಬೇರೆ ಸಂಘಟನೆಗಳು ಮತ್ತು ಆಂದೋಲನಗಳ ಜೊತೆಗೆ ಬಂದಿದ್ದಾರೆ. ಆಮೇಲೆ ಮಾಲತೇಶ್ ಅಂತಲೇ ಅವರು ಬಾಗಲಕೋಟೆಯಿಂದ ಬಂದಿದ್ದಾರೆ. ಸೊ ಇವರೆಲ್ಲರೂ ಅವರು ಇದ್ದಾರೆ. ಸೊ ನಾವೆಲ್ಲರೂ ಇವತ್ತು ಮುಖ್ಯವಾಗಿ ಈ ಹೊಸ ಕಾನೂನನ್ನು ವಿರೋಧಿಸ್ತೀವಿ. ಇದು ಯಾವ ರೀತಿಯಾಗಿ ಕೂಲಿಗಾರರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ಗುತ್ತೇಮ್ಮ ಅವರು ಹೇಳ್ತಾರೆ. ಆಮೇಲೆ ಸುವರ್ಣ ಅವರು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಸಭೆಗಳ ಮಹತ್ವವನ್ನೇ ಹೇಗೆ
ಈ ಕಾನೂನು ಕಳಚಿ ಹಾಕಿದೆ, ಅದನ್ನು ಇಲ್ಲದಂತೆ ಮಾಡ್ತಾ ಇದೆ ಅನ್ನೋದನ್ನು ಹೇಳ್ತಾರೆ. ಮತ್ತು ಗುತ್ತಿಗೆದಾರರು ಯಾವ ರೀತಿಯಾಗಿ ಇಡೀ ಒಂದು ಕಾನೂನಲ್ಲಿ ಯಾವುದು ಕೂಲಿಕಾರರ ಕೇಂದ್ರಿತವಾಗಿತ್ತು, ಜನರಿಗೆ ಕೆಲಸ ಕೊಡಬೇಕು, ಬದುಕುವ ಹಕ್ಕನ್ನು ಕೊಡಬೇಕು ಅಂತೇಳಿ ಬಂದಂಥ ಕಾನೂನನ್ನು ತೆಗೆದುಹಾಕಿ ಇವತ್ತು ಗುತ್ತಿಗೆದಾರರ ಅವರನ್ನೇ ಪ್ರಧಾನವಾಗಿ ಮಾಡಿರುವಂಥ ಕಾನೂನಾಗಿರೋದನ್ನು ಶ್ರೀಯುತ ಕ್ಲಿಫ್ಟನ್ ಅವರು ಹೇಳ್ತಾರೆ. ಆಮೇಲೆ ಇಡೀ ಕಾನೂನನ್ನು ಪಾಸ್ ಮಾಡಿರೋ ರೀತಿ ಯಾವುದೇ ಪಬ್ಲಿಕ್ ಕನ್ಸಲ್ಟೇಷನ್ ಇಲ್ಲದೇ, ಯಾವುದೇ ಚರ್ಚೆಗಳಿಲ್ಲದೇ, ಜನರಿಗೆ ಗೊತ್ತಾಗದಿದ್ದಂಗೆ ಹಿಂಬಾಗಿಲಲ್ಲಿ ಬಂದಿದೆ ಅನ್ನೋದನ್ನು ಶ್ರೀಯುತ ನಿಖಿಲ್ ಡೇ ಅವರು ಮಾತಾಡ್ತಾರೆ. ಕಡೆಯಲ್ಲಿ ಶ್ರೀ ವಿ ನಾಗರಾಜ್ ಅವರು ನಮ್ಮ ಆಂದೋಲನದ ಪ್ಯಾಂಪ್ಲೆಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಮೊದಲೇ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? No, Kannada. ಕನ್ನಡ ಡೋಂಟ್ ನೋ. Are you from a news organization? ನೋ, ಐ ಆಮ್